ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೆಜಿಟೇಬಲ್ ಬಾತ್ ಮಾಡೋಣ. ತುಂಬ ರುಚಿಯಾಗಿ ತುಂಬ ಚೆನ್ನಾಗಿರ್ತದೆ ಇದು. ಬನ್ನಿ ಯಾವ ರೀತಿ ಮಾಡೋದನ್ನ ಒಂದ್ಸಲ ನೋಡ್ಕೊಂಬರೋಣ. ಬೀಟ್ರೂಟು, ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟು, ಬಟಾಣಿ, ಬೀನ್ಸು, ಪುದೀನ, ಕೊತ್ತಂಬರಿ ಇಷ್ಟನ್ನು ತೊಗೊಂಡಿದ್ದೀವಿ. ಒಂದು ಕಡಾಯಿ ಇಟ್ಕೊಳ್ಳಿ. ಒಗ್ಗರಣೆ ಮಾಡೋಕ್ಕೆ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಕಾಯಬೇಕು. ಎಣ್ಣೆ ಕಾದ್ಮೇಲೆ ಯಾವಾಗಲೂ ಅಡುಗೆ ಮಾಡ್ಕೊಬೇಕು. ನೋಡಿ, ಇವಾಗ ಎಣ್ಣೆ ಕಾದಿದೆ. ಒಂದು 5 ಮೆಣಸಿನ್ಕಾಯಿ ತೊಗೊಳ್ಳಿ. ನೋಡಿ, 5 ಮೆಣಸಿನ್ಕಾಯಿನ ಒಗ್ಗರಣೆಯಲ್ಲಿ ಹಾಕಿ ಅದು ಫ್ರೈ ಆಗಬೇಕು ಚೆನ್ನಾಗಿ. ಅದಕ್ಕೋಸ್ಕರ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ. ಅದು ಸಿಡಿತದಲ್ವ, ಅದಕ್ಕೋಸ್ಕರ ಪ್ಲೇಟ್ನ ಕ್ಲೋಸ್ ಮಾಡಿಬಿಡ್ಬೇಕು. ನೋಡಿ, ಇವಾಗ ಸಿಡಿದಾಗಿದೆ. ನೋಡಿ, ಇವಾಗ ಈರುಳ್ಳಿನ ಸೇರಿಸಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸ್ವಲ್ಪ ತಿರುಗಿಸ್ಕೊಡಿ. ಕಟ್ ಮಾಡ್ಕೊಂಡಿರೋ ಟೊಮಾಟೋನ ಸೇರಿಸ್ಕೊಳ್ಳಿ. ಟೊಮಾಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿರಬೇಕು. ಟೊಮ್ಯಾಟೊ ಮೆತ್ತಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡ್ಕೊಂಡಿರೋ ಪುದೀನಾನ ಸೇರಿಸ್ಕೊಳ್ಳಿ. ಪುದೀನೂ ಸ್ವಲ್ಪ ಫ್ರೈ ಆಗಿರಲಿ ಎಣ್ಣೆಯಲ್ಲಿ. ಒಂದು ಸ್ವಲ್ಪ ತಿರುಗಿಸ್ಕೊಟ್ಟು ಇವಾಗ ಕಟ್ ಮಾಡ್ಕೊಂಡಿರೋಂಥ ಬೀಟ್ರೂಟು, ಕ್ಯಾರೆಟು, ಬಟಾಣಿ ಕಾಳು, ಬೀನ್ಸು ಎಲ್ಲವನ್ನು ಸೇರಿಸ್ಕೊಳ್ಳಿ. ಎಲ್ಲ ತರಕಾರಿನೂ ಸೇರಿಸ್ಕೊಂಡಾದಮೇಲೆ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ. ಆ ಹಸಿ ವಾಸನೆ ಎಲ್ಲ ಹೋಗಬೇಕು. ತರಕಾರಿಯ ಹಸಿ ವಾಸನೆ ಇರ್ತದಲ್ವ, ಅದೆಲ್ಲ ಹೋಗಬೇಕು. ಇಲ್ಲಿ 1 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಇಷ್ಟನ್ನು ತಗೊಂಡು ಒಗ್ಗರಣೆಯಲ್ಲೇ ಅದನ್ನು ಫ್ರೈ ಮಾಡ್ಕೊಬೇಕು. ಇಲ್ಲಿ ಒಗ್ಗರಣೆಯಲ್ಲೇ ಎಲ್ಲ ಖಾರದ ಪುಡಿ ಎಲ್ಲ ಹಾಕಬೇಕು. ಯಾಕಂದರೆ ಹಸಿ ವಾಸನೆ ಇರ್ತದಲ್ವ, ಅದು ಹೋಗಬೇಕು. ಅದಕ್ಕೋಸ್ಕರ ಒಗ್ಗರಣೆಯಲ್ಲೇ ಯಾವಾಗಲೂ ಹಾಕಿ ಫ್ರೈ ಮಾಡ್ಕೊಬೇಕು. ಆವಾಗ ಟೇಸ್ಟು ಚೆನ್ನಾಗಿ ಬರೋದು. ನೋಡಿ, 2 ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ, ಹಸಿ ವಾಸನೆ ಹೋಗೋವರೆಗೂ. ನೋಡಿ, ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ತೊಳ್ಕೊಂಡಿದ್ವಲ್ಲ ಅಕ್ಕಿನ, ಅದನ್ನು ಸೇರಿಸ್ಕೊಳ್ಳಿ. ಅಕ್ಕಿನ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಬಿಸಿನೀರು ಹಾಕ್ಕೊಳ್ಳಿ. ಇಲ್ಲಿ 1 ಲೋಟ ಅಕ್ಕಿಗೆ 3 ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು. ಇಲ್ಲಿ ಪಾತ್ರೆಯಲ್ಲಿ ಮಾಡೋಂಗಿದ್ರೆ, ಕುಕ್ಕರಲ್ಲಿ ಮಾಡಬೇಕಂದ್ರೆ 2 ಲೋಟ ಹಾಕಬೇಕು. 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಸೇರಿಸ್ಕೊಬೇಕು. ಅಷ್ಟೇ ಇರೋದು. ಪಾತ್ರೆಯಲ್ಲಿ ಮಾಡಬೇಕಂದ್ರೆ 1:3 ಹಾಕ್ಕೊಬೇಕು. ಕುಕ್ಕರಲ್ಲಿ ಮಾಡಬೇಕಂದ್ರೆ 1:2 ಹಾಕಬೇಕು. ಸ್ವಲ್ಪ ಪ್ಲೇಟ್ ಕ್ಲೋಸ್ ಮಾಡಿ. ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಚೆನ್ನಾಗಿ ಬೆಂದಾದ್ಮೇಲೆ ಒಂದು ಸ್ವಲ್ಪ ಪ್ಲೇಟ್ನ ಕ್ಲೋಸ್ ಮಾಡಿ. ನೋಡಿ, ಈ ರೀತಿ ಆಗಿರ್ತದೆ. ಇವಾಗ ಒಂದು 2 ನಿಮಿಷ ಹೋಗಲಿ ಇದೇ ಥರ. ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ. ನೋಡಿ, ಪ್ಲೇಟ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ದಮ್ ಮಾಡಿ.
ಇವಾಗ ದಮ್ ಮಾಡೋಕ್ಕಿಕ್ಕಿ ನೋಡಿ, ಈ ರೀತಿ ದಮ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.